ನಮಸ್ತೆ, ನಾನು ನಿಮ್ಮ ಪೂಜಾ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಚಿಕನ್ ಫ್ರೈ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಯಾವ ಥರ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲಿನ ತಗೊಳ್ಳಿ, ಸ್ಟವನ್ನು ಹಚ್ಕೊಳ್ಳಿ. ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಮಗೆ ಎಷ್ಟು ಬೇಕಷ್ಟು, ಅಂದರೆ ಜಾಸ್ತಿ ಎಲ್ಲ ಫ್ರೈಗೆ ಅಂದಮೇಲೆ ಜಾಸ್ತಿ ಇರಲೇಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಕಾದಿದೆ. ಇವಾಗ ಆನಿಯನ್ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ನೀಟಾಗಿ ಅದರಲ್ಲಿ ಫ್ರೈ ರೋಸ್ಟ್ ಆಗಬೇಕದು ಆನಿಯನ್ನು. ಆ ಥರ ಹುರ್ಕೊಳ್ಳಿ. ಅದಾದಮೇಲೆ ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಕೊಂಡು ಇಟ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡ್ಕೊಂಡಿದ್ದೆ ನಾನು. ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಹಸಿ ಸ್ಮೆಲ್ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಸ್ಮೆಲ್ಲು ಹೋಗ್ಬೇಕು, ಅದೆಲ್ಲ ಹಸಿ ಶುಂಠಿ ಸ್ಮೆಲ್ಲು. ಅದಾದಮೇಲೆ ನಾನು ಒಂದು ಟೊಮೊಟೊ, 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಒಂದು ಟೊಮೊಟೊ ಉದ್ದುದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿರೋದು ನಾನು. ಅದನ್ನು ಅದರಲ್ಲಿ ನೀಟಾಗಿ ಫ್ರೈ ಮಾಡಿಕೊಡಿ. ನೀಟಾಗಿ ಹುರ್ಕೋಬೇಕು. ಅದ್ರ ಜೊತೆಗೆ ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಶುಂಠಿ ಸ್ಮೆಲ್ಲು, ಹಸಿ ವಾಸನೆ ಎಲ್ಲ ಹೋಗಬೇಕು. ನಾನು ಆಮೇಲೆ ಮಸಾಲೆ ರುಬ್ಕೊಂಡಿದ್ದೀನಿ ಆಲ್ರೆಡಿ, ಅದೇನೇನು ಅಂತ ಹೇಳಿಲ್ಲ, ಇವಾಗ ಹೇಳ್ತೀನಿ. ನಾನು ಚಕ್ಕೆ, ಲವಂಗ, ಏಲಕ್ಕಿ ಒಂದೇ ತೊಗೊಂಡಿರೋದು, ಮೆಣಸು, ಗಸಗಸೆ, ಪುದೀನ, ಕೊತ್ತಂಬರಿ, ತೆಂಗಿನ ತುರಿ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಇದಿಷ್ಟು ರುಬ್ಕೊಂಡಿದ್ದೆ ನಾನು. ಈಗ ನಾನು ಒಂದು ಕುಕ್ಕರಲ್ಲಿ ಚಿಕನ್ ಹಾಕ್ಕೊಂಡು 2 ವಿಸಿಲ್ ಹಾಕ್ಕೊಂಡಿದ್ದೆ ನಾನು. ಅದು ಅರ್ಧ ಬೆಂದಿದೆ, ಇನ್ನು ಅರ್ಧ ಇದರಲ್ಲೇ ಮಸಾಲೆ ಒಳಗಡೆ ಬೇಯಿಸ್ಕೊಬೇಕು. ಯಾಕಂದರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ. ಸೊ ಹಾಗಾಗಿ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು, ಜಾಸ್ತಿ ಹಾಕಿರಲಿಲ್ಲ ಚಿಕನ್ ಬೇಯಿಸ್ಬೇಕಾದ್ರೆ. ಈಗ ನಾನು ಧನಿಯಾ ಪೌಡರು, ಚಿಕನ್ ಮಸಾಲ ಒಂದು ಪ್ಯಾಕೆಟ್ ತೊಗೊಂಡಿದ್ದೆ ನಾನು. ಧನಿಯಾ ಪೌಡರ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿರೋದು ಧನಿಯಾ ಪೌಡರ್. ಅದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಖಾರ ಎಲ್ಲ ಹತ್ತಬೇಕು. ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಒಂದು ಕುದಿ ಬರಬೇಕು ನೀಟಾಗಿ. ಈಗ ಒಂದು ಕುದಿ ಬಂದಿದೆ. ಆಗಲೇ ಮಸಾಲೆ ತೋರಿಸಿದ್ನಲ್ವ ನಾನು, ಆ ಮಸಾಲೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಇದು ಅಷ್ಟೇ, ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಆ ರೀತಿ ಮಿಕ್ಸ್ ಮಾಡಿಕೊಂಡು ಅದರಲ್ಲೂ ಒಂದು ಕುದಿ ಬರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದು ಸಲ ಈ ಥರ ರೆಡಿ ಮಾಡಿಕೊಂಡು ತಿನ್ನಿ. ಯಾರೆಲ್ಲ ನನ್ನ ಚಾನಲಲ್ಲಿ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಈ ಥರನೂ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಈಗ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ಎಂಡಿಂಗಲ್ಲಿ ಕೊತ್ತಂಬರಿ, ಪುದೀನ ಫೈನಲ್ ಟಚ್ ಅಪ್. ಇದು ಬೆಂದಿದೆ ಆಲ್ರೆಡಿ. ಕೊತ್ತಂಬರಿ, ಪುದೀನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಚಿಕನ್ ಫ್ರೈ ಅಷ್ಟೇ. ಜಾಸ್ತಿ ಟೈಮ್ ತೊಗೊಳಲ್ಲ, ಬೇಗ ಆಗೋಗುತ್ತೆ. ನೀವು ಬೇಗ ಮಾಡ್ಕೊಬೇಕು ಅನ್ನೋರು ಈ ಥರ ಒಂದು ಸಲ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮೊಟ್ಟೆ ಕೋಳಿ ತಂದರೆ ಕುಕ್ಕರಲ್ಲಿ 2 ವಿಸಿಲ್ ಹೊಡ್ಸ್ಕೊಳ್ಳಿ. ಹಾಗೆ ಬೇಯಿಸೋಕ್ಕೆ ಹೋದರೆ ಚಿಕನ್ ಫ್ರೈ ಮಾಡೋಕ್ಕಾಗಲ್ಲ. ನಾನು ಬಾಯ್ಲರ್ ತರಿಸಿರಲಿಲ್ಲ, ಬಾಯ್ಲರು ತುಂಬ ಹೀಟು ಅಂತ. ಸೊ ಹಾಗಾಗಿ ನಾನು ಮೊಟ್ಟೆ ಕೋಳಿನೇ ತರಿಸಿದ್ದೆ. ಇವತ್ತು ನಮ್ಮ ಮನೇಲಿ ಚಿಕನ್ ಸಾರು ಮತ್ತು ಚಿಕನ್ ಫ್ರೈ 2 ಕೂಡ ಮಾಡಿದ್ದೆ. ಸೊ ಅದನ್ನು ನನ್ನ ಚಿಕನ್ ಸಾಂಬಾರು ರೆಸಿಪಿ ನಿಮಗೆ ಹೇಳೋಕ್ಕಾಗಲಿಲ್ಲ, ಆಲ್ರೆಡಿ ನಾನು ಮಾಡಿಬಿಟ್ಟಿದ್ದೆ. ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದನ್ನು ಕೂಡ ಯಾವ ಥರ ಮಾಡೋದು ಅಂತ. ಒಂದು ಚಿಕನ್ ಸಾರದ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.